ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುನೀತಾ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ತೋರಿಸ್ತಾ ಇದ್ದೀನಿ ಬೇಳೆ ನುಗ್ಗೆಕಾಯಿ ಸಾಂಬಾರು ರೆಸಿಪಿ. ನಾನಿಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಬಿಡಿಸ್ಕೊಂಡಿದ್ದೀನಿ. ಒಂದಾರು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಬೌಲ್ ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು 4-5 ಟೊಮೆಟೊ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ. ನಾನು ಇಷ್ಟು ಇಂಗ್ರೀಡಿಯೆಂಟ್ನ ಬಳಸಿ ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಹೇಗೆ ಮಾಡಿದ್ದೆ ಅಂತ ನೋಡೋಣ ಬನ್ನಿ. ಇದು ಮಧ್ಯಾಹ್ನ ಲಂಚ್ಗೆ ಹಾಕ್ಕೊಂಡಿರೋದು ರೈಸು ಮತ್ತು ಬೇಳೆ ಸಾಂಬಾರು, ನುಗ್ಗೆಕಾಯಿ ಬೇಳೆ ಸಾಂಬಾರು. ನಾನು ಇದನ್ನು ಹೆಚ್ಚಾಗಿ ತೊಗರಿಬೇಳೆನ ಹಾಕಿ ಸಾಂಬಾರು ಮಾಡ್ತೀನಿ. ಯಾವಾಗಲೂ ತೆಂಗಿನಕಾಯಿನ ಯಾವಾಗಲೂ ಬಳಸೋದಿಲ್ಲ ನಾನು. ಆದರೆ ಜಾಸ್ತಿ ಜನ ಇದ್ದಾಗ ಸ್ವಲ್ಪ ತೆಂಗಿನಕಾಯಿ ರುಬ್ಬಿ ಸಾಂಬಾರನ್ನ ಮಾಡ್ತೀನಿ. ನಮ್ಮ ಮನೇಲಿ 4 ಜನ ಇರೋದ್ರಿಂದ ತೊಗರಿಬೇಳೆನ ಸ್ವಲ್ಪ ಜಾಸ್ತಿ ಹಾಕಿ ಸಾಂಬಾರನ್ನ ಮಾಡಿಬಿಡ್ತೀನಿ. ನಮ್ಮ ಮನೇಲಿ ತಿಂಗಳಿಗೆ 1-2 ಸರಿ ನುಗ್ಗೆಕಾಯಿ ಸಾಂಬಾರು ಇದ್ದೇ ಇರುತ್ತೆ. ವೆರಿ ಟೇಸ್ಟಿ ನುಗ್ಗೆಕಾಯಿ ಸಾಂಬಾರು, ಎಲ್ಲರ ಫೇವರೆಟ್ಟು. ಇದಕ್ಕೆ ನಾನು 10 ನುಗ್ಗೆಕಾಯಿ ತೊಗೊಂಡಿದ್ದೆ, ಒಂದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಒಂದು 6 ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ತೊಗೊಂಡಿದ್ದೆ. ನೋಡಿ, ಇಲ್ಲಿ ಇಷ್ಟು ಪದಾರ್ಥಗಳನ್ನ ನಾನು ಇವಾಗ ಕುಕ್ಕರ್ಗೆ ಆ್ಯಡ್ ಮಾಡ್ತೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 2-3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತೊಗರಿಬೇಳೆನ 1 ಕಪ್ ತೊಗರಿಬೇಳೆ ತೊಗೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾವು ನುಗ್ಗೆಕಾಯಿ ಒಂದನ್ನು ಬಿಟ್ಟು ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಟೊಮೆಟೊ ಇಷ್ಟನ್ನು ಇವಾಗ ಇದಕ್ಕೆ ಸೇರಿಸೋಣ. ತೊಗರಿಬೇಳೆ ಜೊತೆ ಇದನ್ನು ಬೇಯಿಸ್ಕೊಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಇವಾಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಮಿಕ್ಸ್ ಮಾಡಿ. ಇವಾಗ ಕುಕ್ಕರ್ ವಿಸಿಲ್ ಕೂಗಿಸ್ಕೊಬೇಕು, 1-2 ವಿಷಲ್ಲು ಆಗಲಿ. ಇವಾಗ ಲಿಡ್ಡು ಕ್ಲೋಸ್ ಮಾಡೋಣ. ಇದು 2 ವಿಷಲ್ ಆಗಲಿ. ಇದಕ್ಕೂ ಅಲ್ಲಿವರೆಗೂ ನಾನು ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಇಡ್ತೀನಿ. ಇವಾಗಿಲ್ಲಿ 1 ವಿಷಲ್ ಆಯಿತು. ನಿಮಗೆ ತೊಗರಿಬೇಳೆ ಬೇಯಲಿಕ್ಕೆ ಎಷ್ಟು ವಿಷಲ್ ಬೇಕು, 2-3 ಹಾಕ್ಸ್ಕೊಳ್ಳಿ. ನಾನಿಲ್ಲಿ 2 ವಿಷಲ್ ಕೂಗಿಸ್ತಾ ಇದ್ದೀನಿ. ಈ ಕಡೆ ಮತ್ತೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 50 ml ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಸಾಸಿವೆ ಸೇರಿಸ್ತಾ ಇದ್ದೀನಿ. ಇವಾಗ ಸಾಸಿವೆ ಸೇರಿದ ನಂತರ ಬೆಳ್ಳುಳ್ಳಿ ಹಾಕ್ಕೊತೀನಿ. ನೋಡಿ, ಇವಾಗ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಾಗಿ ಬೆಂದ ನಂತರ ಇದಕ್ಕೆ ಕರಿಬೇವು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸೇರಿಸಿ ಫ್ರೈ ಮಾಡೋಣ. ಇವಾಗ ಫ್ಲೇಮ್ನ ಕಡಿಮೆಲೆ ಇಟ್ಕೊಂಡಿರಿ, ತುಂಬ ಫ್ಲೇಮಲ್ಲಿ ಇಡಬೇಡಿ, ಒಗ್ಗರಣೆ ಸೀದೋಗಬಾರ್ದು. ಇದಕ್ಕೆ ನಾನು ಖಾರದ ಪುಡಿನ ಸೇರಿಸ್ತೀನಿ. ಒಂದು 2-3 ಸ್ಪೂನಷ್ಟು ಖಾರದ ಪುಡಿ ಸಾಕಾಗುತ್ತೆ. ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ರೆ ಖಾರದ ಪುಡಿ ಹಾಕಿದಾಗ ಅದು ಸೀದೋಗ್ಬಿಡಲ್ಲ. ನೋಡಿ, ಇವಾಗ ಆಲ್ಮೋಸ್ಟ್ ಬೆಂದಿದೆ. ಈ ಹಂತದಲ್ಲಿ ನಾವು ಖಾರದ ಪುಡಿನ ಸೇರಿಸಬೇಕು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. 3 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ನಾನು. ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ತಕ್ಷಣವೇ ಕುಕ್ಕರಲ್ಲಿ ಬೇಯಿಸಿದಂತಹ ತೊಗರಿಬೇಳೆ, ಟೊಮೆಟೊ ಮತ್ತು ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಅದನ್ನು ತಕ್ಷಣವೇ ಸೇರಿಸ್ಬಿಡ್ಬೇಕು. ಈ ಥರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೇ ನುಗ್ಗೆಕಾಯಿನ ಹಾಕ್ಕೊಂಡು ಬೇಯಿಸ್ಕೊಬೇಕು. ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಕಟ್ ಮಾಡಿರುವಂತಹ ನುಗ್ಗೆಕಾಯಿ ಈ ಹಂತದಲ್ಲಿ ಸೇರಿಸೋಣ. ನಾನು ಕುಕ್ಕರ್ಗೆ ನುಗ್ಗೆಕಾಯಿನ ಹಾಕೋದಿಲ್ಲ. ಯಾಕೆ ಅಂತಂದರೆ ನುಗ್ಗೆಕಾಯಿ ತುಂಬ ಬೆಂದೋಗ್ಬಿಡುತ್ತೆ, ಅದು ತಿನ್ನಲಿಕ್ಕೆ ಸಿಗೋದಿಲ್ಲ ಸರಿಯಾಗಿ. ಅದರಿಂದ ಇವಾಗ ಸೇರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಸೇರಿಸಿದ ನಂತರ ತಕ್ಷಣವೇ ಉಪ್ಪನ್ನ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಇಟ್ಬಿಡಿ. ಏಕೆಂದರೆ ನುಗ್ಗೆಕಾಯಿಗೆ ಉಪ್ಪು ಖಾರ
ತುಂಬ ಚೆನ್ನಾಗಿ ಹಿಡಿದು ಬೇಯುತ್ತೆ. ಅದರಿಂದ ನಾನು ಸ್ವಲ್ಪ ಲೇಟಾಗಿ ಉಪ್ಪು ಹಾಕಿದ್ದೀನಿ. ನೀವು ಈ ಹಂತದಲ್ಲೇ ಉಪ್ಪನ್ನು ಸೇರಿಸಿ ನೋಡಿ. ಇವಾಗ ಇಲ್ಲಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸೋಣ. ನಾವು ಟೊಮೊಟೊನೂ ಹಾಕಿದ್ದೀವಿ, ಸ್ವಲ್ಪ ಹುಣಸೆ ರಸನೂ ಸೇರಿಸಿದರೆ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇವಾಗ ಸ್ವಲ್ಪ ಇನ್ನೊಂಚೂರು ಹುಣಸೆ ರಸ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಉಪ್ಪು, ಖಾರ, ಕೊತ್ತಂಬರಿ ಸೊಪ್ಪು ಫ್ಲೇವರು, ಹುಳಿ ಎಲ್ಲ ಸೇರಿ ಚೆನ್ನಾಗಿ ಕುದ್ರೆ ನುಗ್ಗೆಕಾಯಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚೋಣ, ಚೆನ್ನಾಗಿ ಬೇಯಲಿ. ನಾನು ಉಪ್ಪನ್ನು ಮೊದಲೇ ಹಾಕಬೇಕಿತ್ತು, ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ನೋಡಿ, ನಾನು ಇವಾಗ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ. ನಿಮ್ಮ ಅಳತೆಗೆ ತಕ್ಕಂತೆ ಮಾಡ್ಕೊಳ್ಳಿ. ಗಟ್ಟಿ ಬೇಕಿದ್ದರೆ ಗಟ್ಟಿಗೆ ಮಾಡ್ಕೊಳ್ಳಿ, ತಿಳಿಯಾಗಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸಿ ಕುದಿಸಿ. ರೈಸಿಗೆ ಚೆನ್ನಾಗಿರುತ್ತೆ. ಗಟ್ಟಿ ಇದ್ದರೆ ಚಪಾತಿಗೂ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಕಡೆಯಲ್ಲೇ ಸೇರಿಸ್ತಾ ಇರೋದು. ಇದನ್ನು ಮಿಕ್ಸ್ ಮಾಡಿದ್ರೆ ನಮ್ಮ ನುಗ್ಗೆಕಾಯಿ ಸಾಂಬಾರು ಸಂಪೂರ್ಣ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇನ್ನೊಂದು ಕುದಿ ಬರಲಿ. ಇದೊಂದು ಕುದಿ ಬಂದ ನಂತರ ಸಾಂಬಾರು ರೆಡಿಯಾಗಿರುತ್ತೆ. ನಾವು ಪ್ಲೇಟ್ನ ಕ್ಲೋಸ್ ಮಾಡ್ತೀನಿ. ಇದನ್ನು ಮತ್ತು ರೈಸ್ ಮಾಡ್ಕೊಬೇಕು. ಇವಾಗ ಇದು ಕುದ್ದಿದೆ. ನಮ್ಮ ಸಾಂಬಾರು ನುಗ್ಗೆಕಾಯಿ ಬೇಳೆ ಸಾಂಬಾರು ತಿನ್ನಲಿಕ್ಕೆ ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡೋಣ. ನಾನು ಅನ್ನ ಮಾಡಲಿಕ್ಕೆ ಅಂತ ಒಂದು ಲೋಟ ಅಕ್ಕಿನ ತೊಳೆದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ರೈಸು ರೆಡಿ ಆಗ್ತಿದೆ. ನಾನು ಜಾಸ್ತಿ ಪಾತ್ರೆಯಲ್ಲಿ ಅನ್ನ ಮಾಡ್ತೀನಿ, ಕುಕ್ಕರಲ್ಲಿ ಮಾಡೋದು ಕಡಿಮೆ. ಏಕೆಂದರೆ ಇತ್ತೀಚೆಗೆ ಆರೋಗ್ಯದ ದೃಷ್ಟಿಯಿಂದ ಕುಕ್ಕರಲ್ಲಿ ರೈಸ್ನ ಮಾಡಬೇಡಿ ಅಂತ ಕೇಳಿದ್ದೀನಿ. ಅದರಿಂದ ಪಾತ್ರೆಯಲ್ಲಿ ಮಾಡ್ಕೊತೀನಿ. ತುಂಬ ಅರ್ಜೆಂಟ್ ಇದ್ದಾಗ ನಾನು ಕುಕ್ಕರಲ್ಲೇ ಮಾಡಲಿಕ್ಕೆ ಇಡ್ತೀನಿ. ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ನಮಗೆ ರೈಸು ಇಷ್ಟ ಆಗುತ್ತೆ. ಏಕೆಂದರೆ ಬೇರೆ ನಮ್ಮ ಮನೆಯವರೆಲ್ಲ ಊಟ ಮಾಡಬೇಕು ಅಂದ್ರೆ ಈ ಥರನೇ ಮಾಡ್ಕೊಬೇಕು. ನೋಡಿ, ಇಲ್ಲಿ ನನಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ರೈಸ್ನ. ಬಿಸಿ ಬಿಸಿ ಅನ್ನ, ನುಗ್ಗೆಕಾಯಿ ಬೇಳೆ ಸಾಂಬಾರು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಇದಕ್ಕೆ ಒಂದು ಉಪ್ಪಿನಕಾಯಿ ಮತ್ತು ಹಪ್ಪಳ ಇದ್ದರೆ ಇಷ್ಟೇ ಸಾಕು. ನೀವು ಬೇಕಿದ್ದರೆ ತುಪ್ಪನೂ ಹಾಕ್ಕೊಳ್ಳಿ. ನಾನು ಹಪ್ಪಳ ಮತ್ತು ವಡೆ ಮಾತ್ರ ತೊಗೊಂಡಿದ್ದೀನಿ. ನಾನಿವಾಗ ಇದನ್ನು ಊಟ ಮಾಡಿ ಖಾಲಿ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.